ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬೇಕ್ರಿ ಸ್ಟೈಲ್ನಲ್ಲಿ ಒಂದು ಒಳ್ಳೆ ಬಿಸ್ಕಟ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯಲ್ಲಿಟ್ಟಿದ ತಕ್ಷಣ ಕರಗೋಗುತ್ತೆ, ಹಲ್ಲಿಗೆ ಚುಚ್ಚಲ್ಲ, ಬಾಯಿಗೆ ಚುಚ್ಚಲ್ಲ, ಸಾಫ್ಟಾಗಿ ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಖಂಡಿತ ಪ್ರಯತ್ನ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ. ಎಷ್ಟು ಕ್ರಿಸ್ಪಿಯಾಗಿದೆ, ಪುಡಿ ಪುಡಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿದ್ರೇ ಗೊತ್ತಾಗುತ್ತೆ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸರ್ತಿ ಮಾಡಿ ನೋಡಿ. ಮಕ್ಕಳಿಗೆ ರಜೆ ಕೂಡ ಬಂತು, ಮನೆಯಲ್ಲೇ ಮಾಡಿಕೊಡಿ, ಅಂಗಡಿಯಲ್ಲಿಂದ ಬೇಡ. 1 ಗ್ಲಾಸ್ ರವೆ, ಅರ್ಧ ಗ್ಲಾಸ್ ಗೋಧಿ ಹಿಟ್ಟು, ಅರ್ಧ ಗ್ಲಾಸ್ಗಿಂತ ಒಂದು ಚೂರು ಹೆಚ್ಚು ಸಕ್ಕರೆ ತೊಗೊಂಡಿದ್ದೇನೆ, 2 ಸ್ಪೂನಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೇನೆ. ಅದನ್ನು ರೋಸ್ಟ್ ಮಾಡಿದ್ದೇನೆ ಚೆನ್ನಾಗಿ, ಹಸಿದು ಹಾಕೋದು ಬೇಡ ಅಂತ. ಇವಾಗ ಒಂದು ದೊಡ್ಡ ತಟ್ಟೆಯಲ್ಲಿ ರವೆ ಹಾಕಿದ್ದೀನಿ, ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕೋಣ. ಗೋಧಿ ಹಿಟ್ಟಾಗಿ ಒಂದು ಸ್ವಲ್ಪ ಬೆರೆಸೋಣ, ಅದಕ್ಕೆ ಚೆನ್ನಾಗಿ ಕಲಸೋಣ. ಕಲಸಾದ್ಮೇಲೆ ಸ್ವಲ್ಪ ಬೆರೆತ್ಕೊಳ್ಬೇಕು, ಹಿಟ್ಟು ಮತ್ತು ರವೆನ ಚೆನ್ನಾಗಿ ಬೆರೆತ್ಕೊಳ್ಳೋಂಗೆ ಕಲಸಿ. ಆಮೇಲೆ ಶೇಂಗಾ ಬೀಜ ಒಂದು ಸ್ವಲ್ಪ ಕುಟ್ಟಿ, ಒಂದರಲ್ಲಿ ಒಂದು 4 ಚೂರು ಆಗೋಷ್ಟು ಕುಟ್ಟಿ ಇದನ್ನು ರವೆ ಮಿಶ್ರಣಕ್ಕೆ ಸೇರಿಸೋಣ. ಆಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ 1-2 ಸ್ಪೂನ್ ಆಮೇಲೆ ಎಳ್ಳು ಹಾಕಿದ್ದೀನಿ, ಇಲಾಚಿನ ಹಾಕ್ಕೊಂಡಿಲ್ಲ. ನೀವು ಇಲಾಚಿ ಫ್ಲೇವರ್ ಬೇಕಾದರೆ ಹಾಕ್ಕೊಳ್ಬೋದು. ಒಂದು ದೊಡ್ಡ ಸ್ಪೂನಲ್ಲಿ 1-1.5-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇನ್ನು ಒಂದು ಸ್ವಲ್ಪ ತುಪ್ಪ ಬೇಕು ಇದಕ್ಕೆ, ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡಬೇಕು. ಹೇಗಂತಂದರೆ ರವೆ ಮತ್ತು ಹಿಟ್ಟು ಎಲ್ಲನೂ ತುಪ್ಪದಲ್ಲಿ ಬೆರೆತ್ಕೊಳ್ಬೇಕು. ಚೆನ್ನಾಗಿ ಕಲಸಿದ್ದೀನಿ ನಾನು. ಕೊನೆಯಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೇನೆ. ಮಧ್ಯದಲ್ಲಿ ಬಿಳಿ ಎಳ್ಳು ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜದ ಚೂರುಗಳು ಮತ್ತು ಎಳ್ಳು ತುಂಬ ಒಳ್ಳೆ ಬಾಯಲ್ಲಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನು ಒಂದು ಒಳ್ಳೆ ಮಿಶ್ರಣ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಅತಿ ಮೆತ್ತಗೂ ಬೇಡ ಅಥವಾ ಅತಿ ಗಟ್ಟಿಯಾಗಿಯೂ ಬೇಡ, ಒಂದು ಹದಕ್ಕೆ ಈ ಥರ ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟಿಗೆ ಇಡೋಣ. ಇದನ್ನು 10 ನಿಮಿಷ ರೆಸ್ಟಿಗೆ ಇಡೋಣ. ಚೆನ್ನಾಗಿ ಕಲಸಿ, ತುಂಬ ಹೊತ್ತು ನಾದೋದು ಬೇಡ, ಒಳ್ಳೆ ಇದು ಬರಲ್ಲ. ತುಂಬ ಹೊತ್ತು ನಾದೋದು ಬೇಡ. ಒಂದು 10 ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಕಡೆ ಇಟ್ಟು ಬಿಡೋಣ. 10 ನಿಮಿಷ ಆದಮೇಲೆ ತೆಗೆದು ನೋಡೋಣ. ಒಳ್ಳೆ ಹೊಂದ್ಕೊಳ್ಳಿರುತ್ತೆ, ಚೆನ್ನಾಗಿ ರವೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಲಿನ ಅಂಶನ ಅಬ್ಸರ್ವ್ ಮಾಡಿಕೊಂಡು ಅದು ಗಟ್ಟಿ ಹದಕ್ಕೆ ಕೊಡುತ್ತೆ. ಅದನ್ನು ಗಟ್ಟಿ ಹದಕ್ಕೆ ಬಂದಿರುತ್ತೆ. ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಒಂದೇ ಸರಿ ಮಾಡಿಟ್ಕೊಂಡಿದ್ದೀನಿ ನಾನು. ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಯಾರೋ ಹಿಂದಿನಲ್ಲಿ ಅಪ್ಲೋಡ್ ಮಾಡಿದ್ರು, ಅದನ್ನು ನೋಡಿದೆ ನಾನು, ಹೇಗೆ ಬರುತ್ತೆ ಅಂತ ಮಾಡಿ ನೋಡಿದೆ. ತುಂಬ ಚೆನ್ನಾಗಿ ಬಂತು. ನಾನು ಅಪ್ಲೋಡ್ ಮಾಡಿದ್ದೀನಿ, ಭಾಳ ಇಷ್ಟ ಆಯಿತು ನನಗೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಕಾದವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಉಂಡೆಗಳನ್ನು ಮಾಡಿಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಯಾರ್ಯಾರಿಗೆ ಎಲ್ಲೆಲ್ಲಿ ರೀಚ್ ಆಗ್ತಾಯಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೇಗೆ ಬರ್ತಾಯಿದೆ ಅಂತ ಹೇಳಿ. ಹೊಸ ರೆಸಿಪಿಗಳನ್ನು ಮುಂದೆ ತರೋಣ. ನಿಮ್ಮ ಲೈಕ್ ಮತ್ತು ನಿಮ್ಮ ಕಮೆಂಟ್ನ ನನಗೆ ತುಂಬ ಖುಷಿ ಕೊಡುತ್ತೆ ಹೊಸ ವಿಡಿಯೋ ತರೋಕ್ಕೆ. ಇವಾಗ ನೋಡಿ, ಇದನ್ನು ಒಂದಿದೆ ಚಪಾತಿ ಮಣಿ ಮೇಲೆ ಒಂದು ಉಂಡೆನ ಇಟ್ಬಿಟ್ಟು ಒಂದು ಬಟ್ಟಲಿಂದ ಹಿಂಭಾಗದಿಂದ ಹಿಂಗೆ ಪ್ರೆಸ್ ಮಾಡಿದರೆ ಆಗುತ್ತೆ. ಮುಂದೆ ಇನ್ನೂ ಒಂದು ಟಿಪ್ಸ್ ಇದೆ, ಇದು ಇನ್ನೂ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ. ವಿಡಿಯೋ ಸ್ಕಿಪ್ ಮಾಡ್ತೇನೆ, ಮುಂದೆ ಹಾಗೆ ನೋಡಿ, ಮುಂದೆ ಹೇಳ್ತೇನೆ ಹೆಂಗೆ ಅಂತ. ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೇಮ್ ಟು ಸೇಮ್ ಬೇಕ್ರಿನಲ್ಲಿ ಸಿಗೋ ಹಾಗೇ ಇದೆ. ಇವಾಗ ಮಕ್ಕಳಿಗೆ ರಜೆ ಬಂತಲ್ವ, ಮನೆಯಲ್ಲೇ ಇರ್ತಾರೆ, ಅಂಗಡಿನಲ್ಲಿ ತರೋದು ಬೇಡ. ಸಾಕಷ್ಟು ಕೆಮಿಕಲ್ ಎಲ್ಲ ಹಾಕಿ ಮೈದಾನಲ್ಲಿ ಮಾಡ್ತಾರೆ, ಇದರಲ್ಲಿ ಮೈದಾ ಇಲ್ಲ. ಇಷ್ಟಾದರೆ ಸಾಕು. ಇದರಿಗಿಂತ ದಪ್ಪ ಮಾಡ್ಕೊಳ್ಬೋದು, ಒಂದು ಚೂರು ದಪ್ಪ ಮಾಡ್ಕೊಳ್ಬೋದು, ಆದರೆ ತೆಳುವಾಗಿ ಬೇಡ. ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಏನಿರಲ್ಲ. ನಾವು ಹೆಂಗೆ ಕರಿತೀವಿ, ಒಂದು ಸ್ವಲ್ಪ ತಾಳ್ಮೆ ತೊಗೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಏನೂ ಅಡ್ಡಿ ಇಲ್ಲ, ಬೆರಳಿನಿಂದ ಸರಿಪಡಿಸ್ಕೊಳ್ಬಹುದು. ಮಾಡಿಟ್ಕೊಳ್ಳೋಣ. ಒಂದು ಸ್ವಲ್ಪ ನಾನು ಈ ಮೆಜರ್ಮೆಂಟ್ನಲ್ಲಿ ಏನು ತೊಗೊಂಡಿದ್ದೀನಿ ಅದರಲ್ಲಿ 15 ಬಿಸ್ಕಟ್ಗಳಾಗಿದ್ದಾವೆ. ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆದರೆ 1 ಕಪ್ ಅಳತೆಯಲ್ಲಿ, ದೊಡ್ಡ ಕಪ್ ಆದರೆ ದೊಡ್ಡ ಕಪ್ಪಿನ ಅಳತೆಯಲ್ಲಿನೇ ಎಲ್ಲ ಸರಿ ಮಾಡ್ಕೊಳ್ಳಿ. ಎಣ್ಣೆನ ಕಾಯಕ್ಕಿಟ್ಟಿದ್ದೇನೆ ನಾನು. ಎಣ್ಣೆನ ತೀರಾ
ಖಡಕ್ಕಾಗಿಯೂ ಕಾಯಿಸ್ಬಾರ್ದು ಅಥವಾ ಅತೀ ಕಡಿಮೆನೂ ಇರಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನಿಧಾನವಾಗಿ ಕರಿಬೇಕು. ಈ ಕಡೆ ತಿರುಗಿಸಿ ಹಾಕಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಬೇಕು. ರವೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಬೆಂದ್ಕೊಂಡ್ರೆ ಪೂರ್ತಿ ಪೌಡ್ರ್ ಆಗಿ ಬಾಯಿನಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ, ಹಂಗೇ ಮೆಲ್ಟ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಇದು. ನಾವು ಮನೆಯಲ್ಲಿ ಮಾಡಿದ್ದ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಒಂದು 10-15 ನಿಮಿಷನಲ್ಲೆಲ್ಲ ಆಗೋಗುತ್ತೆ. ಹಿಟ್ಟು ಕಲಿಸ್ಬಿಟ್ಟು 10 ನಿಮಿಷ ಬಿಡೋದು, ಆಮೇಲೆ ಒಂದು 15 ನಿಮಿಷನಲ್ಲೆಲ್ಲ ಮಾಡಿಬಿಟ್ಟು ಕರೆದು ತೆಗೆದು ಬಿಡೋದು ಅಷ್ಟೇ. ಡಬ್ಬಕ್ಕೆ ಹಾಕಿ ಇರಿಸ್ಕೊಂಡ್ಬಿಟ್ರೆ ಚಲೋ ಒಂದು 20 ದಿನ ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಒಂದು 2-3 ಹಾಗೆ ಕರೆದು ತೋರಿಸ್ತಾ ಇದ್ದೇನೆ ನಾನು. ತುಂಬ ಚೆನ್ನಾಗಿ ಬಂದಿದೆ. ಮಾಡಿ ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಸಪೋರ್ಟ್ ಮಾಡಿ. ಇನ್ನೂ ಹೊಸ ವಿಡಿಯೋಸೊಂದಿಗೆ ಬರ್ತೇನೆ ನಾನು. ಚೆನ್ನಾಗಿ ಕರಿಬೇಕು. ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಕರಿಬೇಕು. ಸ್ವಲ್ಪ ಸಮಯ ತಗೊಳ್ಳುತ್ತೆ ನೋಡಿ. ಇನ್ನೊಂದು ಹೇಗೆ ಅಂತಂದರೆ, ಅಂಗೈನಲ್ಲಿ ಅದನ್ನು ಉಂಡೆನ ಇಟ್ಕೊಂಡ್ಬಿಟ್ಟು ಹಿಂಗೆ ಇನ್ನೊಂದು ಜೋರಾಗಿ ಒತ್ತಿದರೆ ಸೇಮ್ ಅದರಂಗೆ ಬರುತ್ತೆ. ಬಟ್ಟಲಿನಿಂದ ಆಗ್ತಾಯಿಲ್ಲ ಅಂತಂದರೆ ಈ ಥರನೂ ಮಾಡ್ಕೊಳ್ಬೋದು, ಹೀಗೂ ಮಾಡ್ಕೊಳ್ಬೋದು. ಸೇಮ್ ಹಾಗೇ ಇದೆ. ಒಂದು ಸ್ವಲ್ಪ ಬೆರಳಿನಿಂದ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ರೆ ಆಯಿತು. ಇಷ್ಟು ದಪ್ಪ ಇದ್ದರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ. ಮಾಡಾದಮೇಲೆ ಖಂಡಿತವಾಗ್ಲೂ ನಂಗೆ ತಿಳಿಸಿ ಹೇಗೆ ಬಂದಿದೆ ಅಂತ. ತುಂಬ ಈಸಿಯಾಗಿದೆ. ಕಡಿಮೆ ಪದಾರ್ಥನಲ್ಲಿ ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಳ್ಳೋವಂಥದ್ದು. ಏನು ಹೊರಗಡೆ ತರಬೇಕು ಹಂಗೆಲ್ಲ ಜಂಜಾಟ ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನನಗೆ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.